ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಾಯಕ್ ಅಂತ. ನಾನು ವೈಯಕ್ತಿಕವಾಗಿ ಹಾಗೂ ಶ್ರೀ ಅರಬಿಂದೋ ಸಂಸ್ಥೆ ಪಾಂಡಿಚೇರಿ ಇವರ ಪರವಾಗಿ ತಮ್ಮೆಲ್ಲರನ್ನು ಈ 3 ನಿಮಿಷದ ವಿಡಿಯೋಗೆ ಸ್ವಾಗತಿಸ್ತಾ ಇದ್ದೀನಿ. ನಾವು ಶ್ರೀ ಅರಬಿಂದೋ ಸಂಸ್ಥೆ ಪಾಂಡಿಚೇರಿ ಇವರ ವತಿಯಿಂದ ZIEI ಅನ್ನುವಂಥ ಒಂದು ವೇದಿಕೆಯನ್ನು ಕಲ್ಪಿಸಿದ್ದೀವಿ. ZIEI ಅಂತ ಹೇಳಿದ್ರೆ ಝೀರೋ ಇನ್ವೆಸ್ಟ್ಮೆಂಟ್ ಇನ್ನೋವೇಷನ್ಸ್ ಫಾರ್ ಎಜುಕೇಷನ್ ಇನಿಷಿಯೇಟಿವ್ಸ್ ಅಂತ. ನಾವು ಈ ZIEI ಈ ವೇದಿಕೆಯ ಘೋಷವಾಕ್ಯ ಫಾರ್ ದ ಟೀಚರ್ಸ್ ಬೈ ದ ಟೀಚರ್ಸ್. ನಾವು ಈ ZIEI ಈ ವೇದಿಕೆ ಅಡಿನಲ್ಲಿ ದೇಶಾದ್ಯಂತ ಸರ್ಕಾರಿ ಶಾಲೆಗಳ ನಡುವೆ ಮತ್ತು ಸರ್ಕಾರಿ ಶಾಲಾ ಶಿಕ್ಷಕರ ನಡುವೆ ಮಾಹಿತಿ ವಿನಿಮಯ ಆಗಲಿ, ನಾಲೆಡ್ಜ್ ಶೇರಿಂಗ್ ಆಗಲಿ, ಐಡಿಯಾ ಶೇರಿಂಗ್ ಆಗಲಿ ಅನ್ನೋಂಥ ಉದ್ದೇಶಗಳನ್ನು ಇಟ್ಕೊಂಡು ನೆಟ್ವರ್ಕ್ ಥರ ಕೆಲಸ ಮಾಡ್ತಾ ಇದ್ದೀವಿ. ನಾವು ಈ ZIEI ಈ ವೇದಿಕೆ ಅಡಿನಲ್ಲಿ ದೇಶಾದ್ಯಂತ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ರೂಪಾಂತರ ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಹಾಜರಾತಿಯನ್ನು ಹೆಚ್ಚಿಸಬೇಕು, ದಾಖಲಾತಿಯನ್ನು ಹೆಚ್ಚಿಸಬೇಕು, ಮಕ್ಕಳು ಶಾಲೆ ಬಿಟ್ಟ ಪ್ರಮಾಣವನ್ನು ಕಡಿಮೆ ಮಾಡಬೇಕು, ಮಕ್ಕಳಲ್ಲಿ ಕಲಿಕಾ ಮಟ್ಟ ಹೆಚ್ಚಿಸಬೇಕು, ಆಮೇಲೆ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸಬೇಕು. ಈ ಥರ ಇನ್ನೂ ಅನೇಕ ಉತ್ತಮವಾದ ಉದ್ದೇಶಗಳನ್ನು ಇಟ್ಟುಕೊಂಡು ಯಾವುದೇ ಖರ್ಚಿಲ್ದಂಗೆ ಶೂನ್ಯ ಬಂಡವಾಳ ಬಳಸಿ ನಮ್ಮ ಶಾಲೆಗಳಲ್ಲಿ ಅಳವಡಿಸ್ಕೋಬಹುದಾದಂಥ ನವನವೀನ ವಿಚಾರಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಆ ವಿಚಾರಗಳನ್ನು ನಾನು ತಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಾನು ತಮ್ಮ ಜೊತೆ ಹಂಚ್ಕೊಳ್ತಾ ಇರೋವಂಥ ವಿಚಾರ ಯಾವುದಂತ ಹೇಳಿದರೆ, ಹೊಸ ವಿಧಾನದಿಂದ ಬೋಧನೆ ಅನ್ನುವಂಥ ಕೇಸ್ ಸ್ಟಡಿಯ ಅಡಿನಲ್ಲಿ ಬರುವಂಥ ಟೀಚರ್ ಎಜುಕೇಷನ್ ಪಾರ್ಟ್ನರ್ ಅನ್ನುವಂಥ ನವನವೀನ ವಿಚಾರ ಅಥವಾ ಐಡಿಯಾ ಅಥವಾ ಚಟುವಟಿಕೆ. ನಮ್ಮ ಶಿಕ್ಷಕರು ನಮ್ಮ ಜೊತೆ ಹಂಚ್ಕೊಂಡಿರುವಂಥ ಅನಿಸಿಕೆಗಳು ಏನಂತ ಹೇಳಿದರೆ, ಇದನ್ನು ನಾವು ಮಕ್ಕಳಿಗೆ ನಾವು ಆಲ್ರೆಡಿ ಮುಗಿಸಿರುವಂಥ ಪಠ್ಯದ ಪುನರ್ಮನನ ಮಾಡಿಸ್ಲಿಕ್ಕೆ ಈ ಚಟುವಟಿಕೆ ಅಥವಾ ಈ ಐಡಿಯಾನ ನಾವು ಬಳಸ್ಕೋಬೋದು ಅನ್ನುವಂಥದ್ದು ಅವರು ನಮ್ಮ ಜೊತೆ ಹಂಚ್ಕೊಂಡಿರುವಂಥ ವಿಚಾರ. ನಮಗೆ ಆ ಶಿಕ್ಷಕರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಇದರಲ್ಲಿ ಶಿಕ್ಷಕರು ಈಗ ಒಂದು ಪಠ್ಯ ಅಥವಾ ಒಂದು ವಿಷಯನ ಮುಗಿಸಾದ ಮೇಲೆ ಈಗ ಮಕ್ಕಳಿಗೆ ಇದು ವಿಷಯಗಳನ್ನು ಹಂಚೋದು ಏನಂತ ಹೇಳಿದರೆ, ಒಬ್ಬೊಬ್ಬರಿಗೆ ಒಂದೊಂದು ಟಾಪಿಕ್ನ ಕೊಡುವಂಥದ್ದು. ಈಗ ಮಕ್ಕಳು ಮನೆಯಲ್ಲಿ ಆ ಟಾಪಿಕ್ನ ಕುರಿತು, ಆ ಒಂದು ವಿಷಯದ ಕುರಿತು ಪ್ರಿಪೇರ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಕ್ಲಾಸಲ್ಲಿ ಪ್ರತಿಯೊಂದು ಮಗುನು, ಅಂದರೆ ನಾವು ಯಾರ್ಯಾರಿಗೆ ಟಾಪಿಕ್ಸ್ನ ಅಸೈನ್ ಮಾಡಿರ್ತೀವಿ ರೊಟೇಷನ್ ಬೇಸಿಸ್ ಮೇಲೆ, ಈಗ ಯಾರಿಗೆ ಅಸೈನ್ ಆಗಿದೆ ಆ ಮಕ್ಕಳು ಒಬ್ಬೊಬ್ಬರಾಗಿ ಸ್ಟೇಜ್ ಮೇಲೆ ಬಂದ್ಬಿಟ್ಟು, ಅಂದರೆ ಬ್ಲ್ಯಾಕ್ ಬೋರ್ಡ್ ಹತ್ರ ಬಂದ್ಬಿಟ್ಟು ತಾನು ಅರ್ಥ ಮಾಡ್ಕೊಂಡಿರೋ, ತಾನು ಪ್ರಿಪೇರ್ ಆಗಿ ಬಂದಿರೋಂಥ ವಿಷಯವನ್ನು ಮಂಡಿಸೋವಂಥದ್ದು. ಅಂದರೆ ಶಿಕ್ಷಕನಾಗಿ ತಾನು ಒಂದು ರೋಲ್ ಪ್ಲೇ ಮಾಡೋವಂಥದ್ದು ಮಗು. ಇದರಿಂದ ನಾವು ಪಠ್ಯಗಳನ್ನು ಪುನರ್ಮನನ ಮಾಡಿಸ್ಲಿಕ್ಕೆ ಮತ್ತು ಮಕ್ಕಳಲ್ಲಿ ಕಲಿಕೆ ಬಗ್ಗೆ ಆಸಕ್ತಿ ಮೂಡಿಸ್ಲಿಕ್ಕೆ, ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ನ ಇನ್ಕ್ರೀಸ್ ಮಾಡಲಿಕ್ಕೆ ಮತ್ತು ಈ ಮಕ್ಕಳ ಕಲಿಕಾ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಇದು ತುಂಬ ಅನುಕೂಲಕರವಾಗಿದೆ ಅನ್ನೋವಂಥದ್ದು ಶಿಕ್ಷಕರು ನಮ್ಮ ಜೊತೆ ಹಂಚಿಕೊಂಡಿರೋವಂಥ ವಿಚಾರ. ಧನ್ಯವಾದಗಳು.